ಏನು ಶಾಂತವಾಗಿದೆ ಮದ್ದೂರು. ಶಾಂತಗೊಂಡಿರುವಂತಹ ಮದ್ದೂರಿನಲ್ಲಿ ಈಗ ರಾಜಕೀಯ ರಂಗೇರಿದೆ. ಸಿಟಿ ರವಿ ನಂತರ ಯತ್ನಾಳ್ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ. ಅನ್ಯ ಕೋಮಿನ ಜನರ ಭಾವನೆಗಳಿಗೆ ಧಕ್ಕೆ ಅನ್ನೋ ಪ್ರಕರಣ ಯತ್ನಾಳ್ ಮೇಲೆ ದಾಖಲಾಗಿರೋದು. ಮದ್ದೂರಿನಲ್ಲಿ ಮೊನ್ನೆ ನಡೆದ ಸಾಮೂಹಿಕ ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ಸಿಟಿ ರವಿ ಭಾಷಣ ಮಾಡಿದ್ರು. ಸಿಟಿ ರವಿ ಅವರ ಭಾಷಣ ಪ್ರಚೋದನಾತ್ಮಕವಾಗಿದೆ ಅನ್ನೋ ಆರೋಪದಲ್ಲಿ ಅವರ ಮೇಲೆ ಎಫ್ಐಆರ್ ಆಗುತ್ತೆ. ಮದ್ದೂರಿಗೆ ಶಾಸಕ ಯತ್ನಾಳ್ ನಿನ್ನೆ ಭೇಟಿ ನೀಡಿದ್ರು. ಅಲ್ಲಿ ಸಾರ್ವಜನಿಕರನ್ನ ಉದ್ದೇಶಿಸಿ ಭಾಷಣ ಮಾಡಿದ್ರು ಯತ್ನಾಳ್. ಮದ್ದೂರು ಪಿಎಸ್ಐ ಮಂಜುನಾಥ್ ದೂರಿನ ಅನ್ವಯ ಯತ್ನಾಳ್ ಮೇಲೆ ಎಫ್ಐಆರ್ ಆಗಿದೆ. ಸಾರ್ವಜನಿಕರನ್ನ ಉದ್ದೇಶಿಸಿ ಯತ್ನಾಳ್ ಭಾಷಣ ಮಾಡಿದ್ರು. ಅವರ ಮೇಲೂ ಕೂಡ ಎಫ್ಐಆರ್ ಆಗಿದೆ. ಮದ್ದೂರು ತಣ್ಣಗಾಗ್ತಾ ಇದ್ದಂತೆ ಮತ್ತೊಂದು ಕಡೆ ಎಫ್ಐಆರ್ ಪಾಲಿಟಿಕ್ಸ್ ಜೋರಾಗಿದೆ. ಸಿಟಿ ರವಿ ಆಯ್ತು, ಈಗ ಯತ್ನಾಳ್ ವಿರುದ್ಧ ಎಫ್ಐಆರ್ ದಾಖಲಾಗಿರೋದು. ಯತ್ನಾಳ್ ಮದ್ದೂರಿಗೆ ನಿನ್ನೆ ಭೇಟಿ ಕೊಟ್ಟಾಗ ಏನಂತ ಭಾಷಣ ಮಾಡಿದ್ರು, ಏನ್ ಹೇಳಿದ್ರು ಅವರು, ಬನ್ನಿ ನೋಡೋಣ. ಯಾವ ಮುಖ್ಯ ರಸ್ತೆಯಲ್ಲಿ ಮಸೂತಿ ಅನಧಿಕೃತ ಕಟ್ಟಡ ಒತ್ತಾಟ ಹಿಡಿದು ಸ್ಟಾಪ್ ಮಾಡ್ತೀವಿ. ನಮ್ಮ ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಮುಂಚೆನೆ ಗರ್ಭಗಳಾಗಲಿಕ್ಕೆ ಸಿದ್ದರಾಮಯ್ಯವರ ಜನಾಂಗಕ್ಕೆ ಹಾಲು ಮತ ಹಾಕ್ತಿರ್ತಾರೆ. ಯಾಕೆ ಹಾಲು ಮತ ಹಾಕ್ತಾರೆ ಅಂದ್ರೆ ಸ್ವಚ್ಛವಾದಂತ ಸ್ವಚ್ಛ ಮನಸ್ಸಿನ ಒಂದು ಸಮುದಾಯ ಅಂತ ಸಮಾಜದಾಗುತ್ತಿದಂತ ಸಿದ್ದರಾಮಯ್ಯ ಸಾವಿರ ಗಡ್ಡೆ ಬಿಡ್ತೀನಂತ. ಸಿದ್ದರಾಮಯ್ಯನವರೇ ನಿಜಕ್ಕೂ ನಮ್ಗೆ ತಾಕತ್ತೈತೆ ಗೃಹ ಮಂತ್ರಿ ಅನಧಿಕೃತ ಮಸೂದಿಗಳನ್ನ ಮಾಡಿಕೊಂಡು ಅಂತ ತಾಕತ್ತು ಐತೆ. ಸ್ವಾಭಿಮಾನ ಪಟ್ಟು ಬಿಟ್ಟರೆ ಯಾವ ಹಂಚಿಂತ ಶಕ್ತಿ ಮಂಡ್ಯ ಜಿಲ್ಲೆಗಿಂತಲೇ ನಾನು ಯುದ್ಧ ಪ್ರಾರಂಭ. ಹಿಂದೂ ಧರ್ಮ ಜಾತಿದವೆಲ್ಲ ಬಿಟ್ಟಿರ್ತೀವಿ. ಇವತ್ತು ನೇಪಾಳದಾಗ ಏನಾಯ್ತು? ನೇಪಾಳದಾಗ 18-25 ವರ್ಷ ಹುಡುಗರು ಅಲ್ಲಿ ಭ್ರಷ್ಟ ಕಮ್ಯುನಿಸ್ಟ್ ಸರ್ಕಾರ ಅಲ್ಲಿ ಮಂತ್ರಿಗಳನ್ನ ಪ್ರಧಾನಮಂತ್ರಿಗಳನ್ನ ಹಾಕಿ ಹೊರಗೆ ಹಂಗ ಕೊಡುವುದಕ್ಕಿಂತ ಮೊದಲೇ ಸಿದ್ದರಾಮಯ್ಯ ಎಚ್ಚರಿಕೆಯಿಂದ ಅವರೇನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ದೇಶದ ಅನ್ನ ತಿಂದು ಕಳೆದ ಮಕ್ಕಳು ಪಾಕಿಸ್ತಾನ ಜೆಂಡಾ ಹಾಕ್ತಾರಲ್ಲ, ಇವತ್ತಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.